ನಮಸ್ಕಾರ. HTV ಕನ್ನಡ ನ್ಯೂಸ್. ನಾನು ಪದ್ಮಾ ಭೂಪಾಳಂ, ಹಾಸನ. ಎರಡನೇ ಬಾರಿ ಸಚಿವನಾಗಿರುವುದು ನನಗೆ ಸಿಕ್ಕಿರುವ ಉತ್ತಮ ಅವಕಾಶ ಎಂದು ಸಚಿವ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ. ಕುಡಿಯುವ ನೀರು, ಕೆರೆಗಳ ಅಭಿವೃದ್ಧಿ ಸೇರಿದಂತೆ ಗ್ರಾಮೀಣ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ಕೆಲಸ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ 3 ಪಟ್ಟಣಗಳ ಅಭಿವೃದ್ಧಿಗೂ ವಿಶೇಷ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ಸಿಗದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಇನ್ನೂ ಒಂದು ಸಚಿವ ಸ್ಥಾನ ಖಾಲಿ ಇದ್ದು, ಇಂದು ಅಥವಾ ನಾಳೆಯೊಳಗೆ ಅದು ಭರ್ತಿಯಾಗುವ ಸಾಧ್ಯತೆ ಇದೆ ಎಂದರು. 4-5 ಮಹಿಳಾ ನಾಯಕಿಯರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಗಾಯತ್ರಿ ಶಾಂತೇಗೌಡರಿಗೆ ಕೊನೆಯ ಕ್ಷಣದಲ್ಲಿ ಸಚಿವ ಸ್ಥಾನ ಕೈತಪ್ಪಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಪುಟ್ಟರಂಗ ಶೆಟ್ಟಿ, ಈ ಬಗ್ಗೆ ಸಿದ್ದರಾಮಯ್ಯ ಅವರು ತಾಳ್ಮೆಯಿಂದ ಇರಲು ಸೂಚಿಸಿದ್ದಾರೆ. ಯತೀಂದ್ರ ಹಾಗೂ ಗಾಯತ್ರಿ ಇಬ್ಬರು ಎಂಎಲ್ಸಿಗಳಾಗಿರುವುದರಿಂದ ಕುರುಬ ಸಮುದಾಯದ 2 ಎಂಎಲ್ಸಿಗಳಿಗೆ ಒಂದೇ ವೇಳೆ ಸಚಿವ ಸ್ಥಾನ ನೀಡುವ ವಿಚಾರದಲ್ಲಿ ತಾತ್ಕಾಲಿಕವಾಗಿ ನಿರ್ಧಾರ ಮುಂದೂಡಿರಬಹುದು ಎಂದು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ನ ಎಲ್ಲ ಶಾಸಕರಿಗೂ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ. ಸಮುದಾಯ ಹಾಗೂ ಪ್ರಾದೇಶಿಕ ಸಮತೋಲನದ ಆಧಾರದ ಮೇಲೆ ಸಚಿವ ಸ್ಥಾನ ಹಂಚಿಕೆ ಮಾಡಲಾಗಿದೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಗೊಂಡಿರುವ ನಾಯಕರನ್ನು ಹೈಕಮಾಂಡ್ ಸಮಾಧಾನಪಡಿಸಲಿದೆ ಎಂದಿದ್ದಾರೆ. ಹೈಕಮಾಂಡ್ ಮತ್ತೆ ಡಿಕೆ ಶಿವಕುಮಾರ್ ಅವರು ಆತರ ಏನು ನಾನು ನೋಡ್ಲಿಲ್ಲ. ಸರ್, ರಾಜಣ್ಣ ಅವ್ರ ಮಗ ಕೂಡ ಮಾತಾಡಿದ್ದಾರೆ ಸರ್. ಏನಂತ? ಸಿದ್ದರಾಮಯ್ಯ ಅಸಮಾಧಾನ ಇದೆ ವಿಚಾರದಲ್ಲಿ. ಯಾರ ರಾಜಣ್ಣ ಅವ್ರ ಮಗನ? ರಾಜಣ್ಣ ಅವ್ರ ಮಗ ಏನ್ ರಾಜಣ್ಣ ಮಗ ರಾಜಣ್ಣ MLC ರಾಜಣ್ಣ ಅನ್ಸಿಲ್ಲಪ್ಪ ಸರ್. ಈಗ ಅದಕ್ಕೋಸ್ಕರನೇ ನೆನ್ನೆ ಅವ್ರ ಮನಸ್ಸಿಂದ ನನಗೆ ಗೊತ್ತಾಗಲ್ಲ ಸರ್. ಈಗ ನಿಮ್ಮ ಸಂಪುಟದಲ್ಲಿ ಒಬ್ಬ ಮಹಿಳೆಗೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಒಂದಿದೆ, ಈಗ ಕೊಡ್ತಾರೆ. ಇವತ್ತು ನಾಳೆ ಒಳಗೆ ಅದಾಗ್ತದೆ. ಯಾರಿಗಾಗುತ್ತೆ ಸರ್? ಅದು ಹೇಳಕ್ಕಾಗ 4-5 ಜನ. ಲಾಸ್ಟ್ ಟೈಮ್ ಮಿಸ್ ಆಗ್ಬಿಡ್ತಲ್ಲ ಸರ್, ಗಾಯತ್ರಿ ಅವ್ರ ಹೆಸರಿತ್ತು ಕಡೆ 4-5 ಜನ ಹೆಸರಿದೆ. ಅದು ಬೇರೆ ಕಾರಣ. ಸಿದ್ದರಾಮಯ್ಯನವರೇ ಸ್ವಲ್ಪ ಅದನ್ನ ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಅದು MLC ಇಬ್ರು MLC ಒಂದೇ ಸಮಾಜಕ್ಕೆ ಆಗ್ತದೆ ಅಂತ ಯಾರು ಯತೀಂದ್ರ ಆಗಿದೆ. ಗಾಯತ್ರಿ ಗೌಡನು ಕುರುಬ ಸಂಪಾದನೆ ಅದರಿಂದ ಇರ್ಬೋದು. ಸರ್, ತಾವು ಯಾವ ಖಾತೆ ನಿರೀಕ್ಷೆಯಲ್ಲಿ ಸರ್? ಯಾವ್ದು ಇನ್ನೂ 140 ಕೊಡಕ್ಕಾಗ್ತದ ಸರ್? ಪಟ್ಟಿಲಿ ಕೊಟ್ಟಿದ್ದಾರೆ. ಮಂಕಾಳ ವೈದ್ಯ ಮಿಸ್ ಆಗಿತ್ತು, ಆದ್ರಿಂದ ಅಂತ ಹೇಳ ಸರ್. ಈಗ ಬುಗ್ಲಿದ್ದಿದೆ ಸರ್, ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಸರ್ ಮಾಡುತ್ತೆ. DCM ಅವರು, ನಮ್ಮ CM ಅವರು ಬಹಳ ಸಮರ್ಥರಾಗಿದ್ದಾರೆ. DCM ಸಮರ್ಥರಾಗಿದ್ದಾರೆ. ಅವ್ರಿಗೆಲ್ಲ ಗೈಡ್ ಕೊಡ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಸಮರ್ಥರಾಗಿದ್ದಾರೆ. ಹೈಕಮಾಂಡ್ ಸಮರ್ಥವಾಗಿದೆ. ಎಲ್ಲಾನು ಬಗೆಹರಿಸ್ತಾರೆ. ಸರ್, ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಹೇಗಿದೆ ಸರ್? ನಾಳೆಯಿಂದ ವೀಕ್ಷಣೆ ಮಾಡ್ತೀವಿ, ನೀವು ಬಂದ್ಬಿಡಿ. ಎಲ್ಲ ಮೊದಲನೇ ಆದ್ಯತೆ ಅದು. ನನ್ನ ಕ್ಯಾಬಿನೆಟ್ ಆದ್ಮೇಲೆ ನಾನು ಹೇಳ್ತೀವಿ, ಅದು ಬರದಲ್ಲಿ ನೀವು ಉಸ್ತುವಾರಿ ಸಚಿವರು ಇಮಿಡಿಯೇಟ್ ಆಗಿ ಹೋಗಿ ಬರದ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮಾಹಿತಿಯನ್ನು ನೀವು ಕೊಡಬೇಕು. ಮುಂದೆ ನಾವು ಕ್ರಮಗಳ ತಗೋಬೇಕು ಅಂತ ಹೇಳಿದ್ರೆ ನಾಳೆಯಿಂದನೇ ಶುರು ಮಾಡ್ತೀವಿ.